ಹಬ್ಬಗಳು ಬಂದ್ರೆ ಸಾಕು ಮೊದಲು ಎಲ್ಲರಿಗೂ ನೆನಪಾಗೋದು ಹೊಸ ಬಟ್ಟೆಗಳ ಖರೀದಿ. ಈಗಂತೂ ಸಾಕಷ್ಟು ಜನ ತಾವೇ ಡಿಸೈನ್ ಮಾಡಿಸಿದ ಹೊಸ ಬಟ್ಟೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ. ಅದರಲ್ಲಿ ಲಾಂಗ್ ಸ್ಕರ್ಟ್ಸ್ ಮತ್ತು ಟಾಪ್ಸ್ ನದೇ ಸದ್ದು. ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ನಲ್ಲಿ ಸಖತ್ ಲುಕ್ ನೀಡ್ತಾ ಇರೋ ಅನಾರ್ಕಲಿ ಲಾಂಗ್ ಸ್ಕರ್ಟ್ಸ್ ಮತ್ತು ಟಾಪ್ಸ್ ಗಳ ಆಯ್ಕೆ ಹೇಗಿರಬೇಕು ಅಂತ ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ. ಇವಾಗ ನಾವು ಈ ಮದುವೆಗೆ ಯಂಗ್ಸ್ಟರ್ಸ್, ಚಿಕ್ಕ ಹುಡುಗಿರು, ಚಿಕ್ಕದಂತ ತುಂಬ ಚಿಕ್ಕದಲ್ಲ, ಒಂದು ಟೀನೇಜರ್ಸ್ ಲೆಕ್ಕದಲ್ಲಿ ಫಂಕ್ಷನ್ಸ್ಗೆ, ರಿಸೆಪ್ಷನ್ಸ್ಗೆ, ಸ್ಮಾಲರ್ ಫಂಕ್ಷನ್ಸ್ಗೆ, ಕ್ಯಾಶುವಲಿ ಫಾರ್ಮಲ್ ಅಂತ ಹೇಳ್ಬೋದು, ಆ ಥರ ಬಟ್ಟೆಯನ್ನು ಕವರ್ ಮಾಡ್ತಾ ಇದ್ದೀನಿ. ಅಂಬ್ರೆಲಾ ಸ್ಕರ್ಟ್ ವಿತ್ ಕ್ರಾಪ್ ಟಾಪ್, ಒಂದು ಲಂಗ ದಾವಣಿ ಮುಹೂರ್ತಮ್ಗೆ, ಒಂದು ಕುರ್ತಾ ವಿತ್ ಪಲಾಜೋ, ಈ ಥರ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ನಾವಿಗೊತ್ತು ತೋರಿಸ್ತೇವೆ. ಇದು ಬಂದುಬಿಟ್ಟು ನಿಮಗೆ ಇದು ಅಂಬ್ರೆಲಾ ಕಟ್ಟಿಂಗಲ್ಲಿ ಬಂದಿದೆ. ಇದು ಬಟ್ಟೆ ಚೆಕ್ಸಲ್ಲಿದೆ. ಚೆಕ್ಸಲ್ಲಿ ಇರೋದ್ರಿಂದ ಅಂಬ್ರೆಲಾ ಕಟ್ಟಿಂಗ್ ಮಾಡಿದಾಗ ನಿಮ್ಗೆ ಲೈನೇಜ್ ಚೆನ್ನಾಗಿ ಸಿಗುತ್ತೆ. ಲೈನ್ಸ್ ವಿಲ್ ಬಿ ರಿಯಲಿ ನೈಸ್ಲಿ ಸೀನ್. ಆಮೇಲೆ ಕ್ರಾಪ್ ಟಾಪ್ ಅಂದಾಗ ನಾರ್ಮಲಿ ನಿಮಗೆ ಸ್ಟಮಕ್ ಕಾಣಿಸೋ ಥರ ಇಷ್ಟಪಡ್ತಾರೆ. ಸೊ ಆವಾಗ ನಿಮಗೆ ಸ್ಟಮಕ್ ಶುಡ್ ಬಿ ಫ್ಲ್ಯಾಟ್, ವಿಚ್ ಮೀನ್ಸ್ ಇಟ್ಸ್ ಯಂಗರ್ ಜನ್ರೇಷನ್ ನಾರ್ಮಲಿ ಇದನ್ನು ಹಾಕ್ಕೊಳ್ಳೋದು. ಸೊ ದಿಸ್ ಇಸ್ ಅ ಕ್ರಾಪ್ ಟಾಪ್. ಇದು ಡಾರ್ಕ್ ಗ್ರೀನ್ ಮತ್ತು ಪಿಂಕ್ ಇಸ್ ಅ ವೆರಿ ನೈಸ್ ಕಾಂಬಿನೇಷನ್. ಆವಾಗ ಈ ಪಿಂಕ್ದ ಮೇಲೆ ತುಂಬ ಡಾರ್ಕ್ ಆದರೆ ನಿಮಗೆ ಈ ಸ್ಕರ್ಟ್ ಪಿಂಕ್ ನಿಮ್ಗೆ ಎದ್ದು ಕಾಣುತ್ತೆ. ಇದು ಡಾರ್ಕ್ ಆಗಿರೋದ್ರಿಂದ ಇದ್ರ ಮೇಲೆ ಸ್ವಲ್ಪ ಈ ಗೋಲ್ಡ್ ಇರೋದ್ರಿಂದ ಈ ಗೋಲ್ಡ್ ಎಲ್ಲ ನಾವು ಸ್ವಲ್ಪ ಟಚ್ ಮಾಡ್ಕೊಂಡಿದ್ದೀವಿ. ಇದು ಅಗೇನ್ ಸಿನ್ಸ್ ಇಟ್ಸ್ ಯಂಗ್ಸ್ಟರ್ಸ್ ವಿ ಯೂಸ್ ಸ್ಮಾಲ್ ಫ್ಲವರ್ಸ್, ವೆರಿ ವೆರಿ ಸ್ಮಾಲ್ ಫ್ಲವರ್ಸ್. ಒಂದು ಕಡೆ 3, ಒಂದು ಕಡೆ 5, ಒಂದು ಕಡೆ 4, ಆ ಥರ ಎಲ್ಲ ಕಡೆ ಡಿಸ್ಪರ್ಸ್ ಮಾಡಿದ್ದೀವಿ. ಆಮೇಲೆ ಸ್ಲೀವ್ಸ್ ಬಂದುಬಿಟ್ಟು ಫುಲ್ ಸ್ಲೀವ್ಸ್ ಬಂದಿದೆ. ಸೊ ಆವಾಗ ದುಪ್ಪಟ್ಟ ಹಾಕೋಬೇಕು ಅಂತ ಏನಿಲ್ಲ. ನಿಮಗೆ ನೆಕ್ ಬಂದುಬಿಟ್ಟು ಕ್ಲೋಸ್ ಬೋಟ್ ನೆಕ್ ಬಂದಿದೆ, ಹಿಂದ್ಗಡೆನೂ ಕ್ಲೋಸ್ ಬೋಟ್ ನೆಕ್ ಬಂದಿದೆ. ಬ್ಯಾಕ್ ಬೋಟ್ ನೆಕ್, ಬ್ಯಾಕ್ ಓಪನ್ನು, ಇಲ್ಲಿ ಹುಕ್ಸ್ ಇರುತ್ತೆ ಒಳಗಡೆ, ಸಣ್ಣ ಪೋಟ್ಲಿ ಬಟನ್ಸು. ಇದು ಒಂಥರ ಫಿನಿಶ್ ಕೊಡುತ್ತೆ ನಿಮಗೆ. ಸೊ ಇವಾಗ ರೈಟ್ ನಾವು ಈ ಟ್ರೆಂಡಲ್ಲಿರೋದು ಈ ಥರ ಸ್ಕರ್ಟ್ಸು, ಕ್ರಾಪ್ ಟಾಪ್ಸು. ಈ ಸ್ಕರ್ಟ್ಸಲ್ಲಿನೂ ನಿಮಗೆ ಬೇರೆ ಬೇರೆ ಥರ ಫ್ಲೋರಲ್ ಸ್ಕರ್ಟ್ಸ್ ಬರುತ್ತೆ. ದೊಡ್ಡ ಪ್ರಿಂಟು, ಚಿಕ್ಕ ಪ್ರಿಂಟು, ಬ್ರೈಟ್ ಕಲರ್ಸು, ಸೋಬರ್ ಕಲರ್ಸು, ಸಾಫ್ಟ್ ಕಲರ್ಸ್ ಆರ್ ಆಲ್ಸೋ ಇನ್, ಲೈಕ್ ಪೇಲ್ ಬ್ಲೂ, ಬ್ಲಷ್ ಪಿಂಕ್, ಮತ್ತು ಇದು ಪೌಡರ್ ಬ್ಲೂ, ಮತ್ತು ನಿಮಗೆ ಪೇಲ್ ಯೆಲ್ಲೋ, ಆಲ್ ದೀಸ್ ಸಾಫ್ಟ್ ಕಲರ್ಸ್ ಆರ್ ಆಲ್ಸೋ ಇನ್. ಚಿಕ್ಕ ಮಕ್ಕಳು ಲೈಕ್ 12 years 13 years ಆ ಥರ ಆ ಏಜ್ ಕ್ಯಾಟಗರಿಯಲ್ಲಿ ಇದು ಬರುತ್ತೆ. ಸಿಂಪಲ್, ವೆರಿ ವೆರಿ ಸಿಂಪಲ್. ಜಸ್ಟ್ ಫ್ಲೇಡ್ ಸ್ಕರ್ಟ್ ಆ್ಯಂಡ್ ಅನ್ ಏರ್ಲೈನ್ ಬ್ಲೌಸು. ಇದರಲ್ಲಿ ಮೇನ್ ಏನು ಅಂದರೆ ಕಾಂಬಿನೇಷನು ಬ್ರೈಟ್ ಪಿಂಕ್ ಆ್ಯಂಡ್ ಅ ಕ್ರೀಮ್ ವಿತ್ ಆಲ್ ಓವರ್ ಎಂಬ್ರಾಯ್ಡ್ರಿ ಮಾಡಿರೋದು. ಇದಕ್ಕೆ ಸಿಂಪಲ್ ರೌಂಡ್ ನೆಕ್ ಕೊಟ್ಟಿದ್ದೀವಿ, ಸ್ಲೀವ್ಲೆಸ್ಸು. ಆಮೇಲೆ ಕಟ್ ಇಸ್ ಆಲ್ಸೋ ಜಸ್ಟ್ ಅ ಸಿಂಪಲ್ ಏರ್ಲೈನ್. ಇದರಲ್ಲಿ ನೀವು ನೋಟಿಸ್ ಮಾಡಿದ್ರೆ ಸ್ವಲ್ಪ ಸೀಕ್ವೆನ್ಸ್ ಹಾಕಿದ್ದೀವಿ ಒಳಗಡೆ. ಸೀಕ್ವೆನ್ಸ್ ಹಾಕಿ ಅದ್ರ ಮೇಲೆ ಟಿಶ್ಯೂ ಕವರ್ ಮಾಡಿಬಿಟ್ಟು ಝರಿನಲ್ಲಿ ಔಟ್ಲೈನ್ ಮಾಡಿದ್ದೀವಿ. ಯಾಕಂದರೆ ಇದರಲ್ಲಿನೂ ಅಲ್ಲಿ ಇಲ್ಲಿ ಶಿಮರ್ ಎಫೆಕ್ಟ್ ಇದೆ. ಸೊ ಅದೇ ಶಿಮರ್ ಎಫೆಕ್ಟನ್ನು ಇದರಲ್ಲಿ ನಾವು ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀವಿ. ನಾನು ನಿಮ್ಗೆ ಆವಾಗ ಹೇಳಿದೆ, ಈಗ ಯಂಗ್ಸ್ಟರ್ಸ್ಗೆ ಲಂಗ ಮತ್ತು ಕ್ರಾಪ್ ಟಾಪ್, ಸ್ಕರ್ಟ್ ವಿತ್ ಕ್ರಾಪ್ ಟಾಪ್ಸ್, ಪ್ಲೀಟೆಡ್ ಅಲ್ಲ, ಇದು ಒಂದು ವೇರಿಯೇಷನ್. ಇದು ಬಂದುಬಿಟ್ಟು ಪಲಾಜೋ ವಿತ್ ಕುರ್ತಾ. ನಾವು ಪಲಾಜೋ ವಿತ್ ಕುರ್ತಾ ಕ್ಯಾನ್ ಬಿ ಅಗೇನ್ ಇನ್ ವೇರಿಯಸ್ ಡಿಸೈನ್ಸ್. ಇದು ಬಂದುಬಿಟ್ಟು ನಿಮಗೆ ಮಿಡ್ ಫ್ಲೇರ್ ಬರುತ್ತೆ. ಇದು ಪಲಾಜೋ ಅಂತಾರೆ ಇದಕ್ಕೆ. ಬೇಸಿಕಲಿ ಪಲಾಜೋನಲ್ಲಿ ನಿಮ್ಮದು ಈ ವಿಡ್ತ್ ಜಾಸ್ತಿ ಇರುತ್ತೆ, ವಿಡ್ತ್ ಆಫ್ ದ ಪ್ಯಾಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಈ ಲೆಂತ್ ನೋಡಿ ಸ್ವಲ್ಪ ಚಿಕ್ಕದಾಗಿದೆ, ಅದು ಒಂಥರ ಅದೇ ಬೇರೆ ಥರ ಸ್ಟೈಲ್ ಸ್ಟೇಟ್ಮೆಂಟು. ಒಂದೊಂದು ಪಲಾಜೋ ಫುಲ್ ಫ್ಲೋರ್ ಲೆಂತ್ ಇರುತ್ತೆ, ಒಂದೊಂದು ಚಿಕ್ಕದಿರುತ್ತೆ. ಇದು ಬಂದುಬಿಟ್ಟು ಆ್ಯಂಕಲ್ ಲೆಂತ್ ಸ್ಟೈಲು. ಅದಕ್ಕೆ ಈ ಪರ್ಪಲ್ ಬ್ರೊಕೇಡ್ ಯೂಸ್ ಮಾಡಿದ್ದೀವಿ ಪಲಾಜೋಗೆ. ಇದು ಒಂದು ಮದುವೆ ಫಂಕ್ಷನ್ಗೆ ಇದು ಬ್ರೊಕೇಡ್ ಬಂದಿರೋದ್ರಿಂದ ಇದನ್ನು ಪ್ಲೇನ್ ತೊಗೊಂಡಿದ್ದೀವಿ. ಇದು ಬಂದುಬಿಟ್ಟು ಕ್ರೇಪ್ ಬಟ್ಟೆ ಯೂಸ್ ಮಾಡಿ. ರೆಡ್ ಆ್ಯಂಡ್ ಬ್ಲೂ ಇಸ್ ಅ ಗುಡ್ ಕಾಂಬಿನೇಷನ್. ಇಟ್ಸ್ ಅ ಬ್ರೈಟ್ ಕಾಂಬಿನೇಷನ್. ಇಟ್ಸ್ ಅ ಫೆಸ್ಟಿವ್ ಆರ್ ಮೇ ಬಿ ಫಂಕ್ಷನ್ ಕಾಂಬಿನೇಷನ್. ಸೊ ಇದನ್ನು ಇವಾಗ ಯಾಕೆ ಇಲ್ಲಿ ಪ್ಲೇನ್ ಬಿಟ್ಟಿದ್ದೀವಿ ಅಂದರೆ ಶೀಸ್ ಗೋಣ ವೇರ್ ಸಮ್ ವೆರಿ ಹೆವಿ ಜ್ಯುವೆಲ್ರಿ ಆನ್ ಹರ್ ಇಯರ್ಸ್, ನೆಕ್. ಸೊ ಅದು ಹಾಕಿದಾಗ ಇಟ್ ವಿಲ್ ಎಕ್ಸೆಂಚುಯೇಟ್ ವೆಲ್. ಇವಾಗ ಸ್ಲೀವ್ಸಲ್ಲಿ ಕೂಡ ಇಲ್ಲಿ ಮಾತ್ರ ರಿಚ್ ಆಗಿ ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಸ್ಲೀವ್ಸಲ್ಲಿ ಒಂದು ಗೋಲ್ಡ್ ಟ್ರಿಮ್ಮಿಂಗ್ ಕೊಟ್ಬಿಟ್ಟು ಇಲ್ಲಿ ಫುಲ್ ಹೆವಿ ಜರ್ದೋಸಿ. ಇದು ಆ ಜರ್ದೋಸಿನಲ್ಲಿ ಈ ಪರ್ಪಲ್ ಕಲರ್ ಪಲಾಜೋದೊಂದು ಪಟ್ಟಿ ಕೊಟ್ಟು ನಾಟ್ಸ್ ಎಲ್ಲ ಹಾಕಿಬಿಟ್ಟು ವೆರಿ ರಿಚ್ ಎಂಬ್ರಾಯ್ಡ್ರಿ ದಿಸ್ ಇಸ್. ಸೊ ಈ ಥರ 2 ಸ್ಲೀವ್ಸಲ್ಲಿನೂ ಬ್ರಾಡಾಗಿ ಆಲ್ಮೋಸ್ಟ್ 5 inches ಎಂಬ್ರಾಯ್ಡ್ರಿ ಬಂದಿದೆ. ಇದು ನಾನು ನಿಮಗೆ ಅಂಬ್ರೆಲಾ ಕಟ್ ತೋರಿಸಿದೆ, ಕ್ರಾಪ್ ಟಾಪ್ ತೋರಿಸಿದೆ, ಪಲಾಜೋ ತೋರಿಸಿದೆ. ಇದು ಒಂದು ಲಂಗದಲ್ಲಿ ವೇರಿಯೇಷನ್ನು.
ಇದು ಯಾವ ಥರ ವೇರಿಯೇಷನ್ ಅಂಬ್ರೆಲ್ಲಾ, ಬಟ್ ಅಂಬ್ರೆಲ್ಲಾನಲ್ಲಿ ಗ್ಯಾದರ್ಸ್ ಬರುತ್ತೆ, ತುಂಬ ಗ್ಯಾದರ್ಸ್ ಬರುತ್ತೆ. ಇದು ಡಬಲ್ ಪ್ಯಾನಲ್ ತೊಗೊತೀವಿ, ಡಬಲ್ ಅಂಬ್ರೆಲ್ಲಾ ಮಾಡಿಬಿಟ್ಟು ಗ್ಯಾದರ್ಸ್ ಕೊಡ್ತೀವಿ. ಗ್ಯಾದರ್ಸ್ ಕೊಟ್ಟಾಗ ನಿಮಗೆ ಫ್ಲೇರ್ ಚೆನ್ನಾಗಿ ಬರುತ್ತೆ, ಜಾಸ್ತಿ ಫ್ಲೇರ್ ಬರುತ್ತೆ. ಈ ಥರ ಫ್ಲೇರ್ ಬಂದಾಗ ಅದು ನಡೆದಾಗ ನಿಮ್ಗೆ ಸ್ವಲ್ಪ ಮೂಮೆಂಟು ಬಟ್ಟೆನಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಪ್ಲೀಟ್ಸ್ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ಏನು ಅಂದರೆ ಜಾರ್ಜೆಟ್ ಬನಾರಸ್ ಅಂತಾರೆ ಇದಕ್ಕೆ. ಇದು ಪರ್ಪಲ್ ಕಲರು ಜಾರ್ಜೆಟ್ ಬನಾರಸ್. ಅದಕ್ಕೆ ನಾವೊಂದು ಆರೆಂಜ್, ಬ್ರೈಟ್ ಕಲರ್ ಆರೆಂಜ್ ಮತ್ತು ಪರ್ಪಲ್ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಫಾರ್ ಸಿಂಪಲ್ ಫಂಕ್ಷನ್ ಸ್ಲೀವ್ಲೆಸ್ ಲುಕ್ಸ್ ನೈಸ್. ಸೊ ಅದಕ್ಕೆ ಇದನ್ನು ಸ್ಲೀವ್ಲೆಸ್ ಮಾಡಿ, ಆಮೇಲೆ ಇದು ತುಂಬ ಆರೆಂಜ್ ಇದ್ರೂ ಭಾಳ ಬ್ರೈಟ್ ಅನ್ಸಿರೋದ್ರಿಂದ ಗೋಲ್ಡ್ ಮೋಟಿವ್ಸ್ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಬಟ್ ಹಿಂದೆ ಸ್ವಲ್ಪ ಏನಾದರೂ ಡೀಟೇಲ್ ಇದ್ದರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಆ ಥರ ಹಿಂದೆ ಏನು ಮಾಡಿದ್ದೀವಿ ಅಂದರೆ ಒಂದು ಬಟರ್ಫ್ಲೈನಲ್ಲಿ ಕಟ್ ವರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಇದು ನಿಮಗೆ ಹಿಂದ್ಗಡೆಯಿಂದ ಕರೆಕ್ಟ್ ಆರಾಮಾಗಿ ಬಟರ್ಫ್ಲೈ ಅಂತ ಗೊತ್ತಾಗುತ್ತೆ. ಸೊ ಇದು ಲೈಕ್ ಇನ್ಸ್ಟೆಡ್ ಆಫ್ ಈಗ ಪೀಪಲ್ ಎಲ್ಲ ಕೊಡ್ತೀವಿ, ಅದ್ರ ಬದಲು ಕಟ್ ವರ್ಕಲ್ಲಿ ಬಟರ್ಫ್ಲೈ ಮಾಡ್ಕೊಂಡಿದ್ದೀವಿ. ಈ ಪರ್ಪಲನ್ನು ಲಂಗದಲ್ಲಿ ಈ ಪರ್ಪಲ್ ಬಾಡಿ ಕೊಟ್ಟಿದ್ದೀವಿ. ಸೊ ಇದು ನಿಮಗೊಂದು ಸಿಂಪಲ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಬ್ಯಾಕ್ ಬಟನ್ ಬಂದಿದೆ, ಇದರಲ್ಲೂ ಸ್ವಲ್ಪ ಕರ್ವ್ ತೊಗೊಂಡಿದ್ದೀವಿ ಇಲ್ಲಿ. ಅದು ಒಂದು ಸ್ಮಾಲ್ ಡೀಟೇಲ್ ಅಷ್ಟೇ. ಈಗ ನಾನು ಗ್ಯಾದರ್ಸ್ ಹೇಳಿದೆ ನೋಡಿ, ಎಷ್ಟು ಚೆನ್ನಾಗಿ ಗ್ಯಾದರ್ಸ್ ಬಂದಿದೆ, ಇಲ್ಲಿ ಸಣ್ಣದಾಗಿ ಗ್ಯಾದರ್ಸ್ ಬಂದಿದೆ. ಆಮೇಲೆ ಇದು ವೇಸ್ಟ್ ಬ್ಯಾಂಡು ಅಡ್ಜಸ್ಟಬಲ್ ಇರುತ್ತೆ. ಟ್ಯಾಸಲ್ಸು ಅದೂ ಅಷ್ಟೇ, ಈ ಕಾಯಿನ್ಸ್ ಥರ ಜಾಸ್ತಿ ಕಾಯಿನ್ಸ್ ಮಾಡಿಕೊಂಡು ಅದು ಇಡೀ ನಾಡಾಗೆ ಕವರ್ ಆಗೋಷ್ಟು, ಒಂದು 6 ಇಂಚ್ 7 ಇಂಚ್ ಕವರ್ ಆಗೋಷ್ಟು ಹಾಕಿ, ಲಾಸ್ಟಲ್ಲಿ ಒಂದು ವಾಲ್ಯೂಮ್ ಬರೋಕ್ಕೆ ಒಂದು ಬಾಲು, ಅದಕ್ಕೆ ಮತ್ತೆ ಕೋರಿ ಸುತ್ತಬಿಟ್ಟು ಟ್ಯಾಸಲ್ ಥರ ಮಾಡಿಕೊಂಡು ಇದು ನಿಮಗೆ ಟ್ಯಾಸಲ್ಲು. ಆಮೇಲೆ ಕೊನೆಯದಾಗಿ ಲಾಸ್ಟಲ್ಲಿ ಒಂದು ಗೋಟಾ ಲೇಸ್ ಕೊಟ್ಟಿದ್ದೀವಿ. ಇದು ನಿಮಗೆ ಒಂದು ಬಾರ್ಡರ್ ಥರ ಡೆಫಿನಿಷನ್ ಕೊಡುತ್ತೆ, ಸ್ವಲ್ಪ ಶೈನಿಂಗ್ ಇದೆ, ಮಕ್ಕಳಿಗೊಂಥರ ಚೆನ್ನಾಗಿ ಕಾಣುತ್ತೆ. ಸೊ ವೀಕ್ಷಕರೇ, ಈ ಥರ ನೀವು ಮಕ್ಕಳಿಗೆ, ಚಿಕ್ಕವ್ರಿಗೆ, ಟೀನೇಜರ್ಸ್ಗೆ ಬೇರೆ ಬೇರೆ ಕಟ್ಸಲ್ಲಿ, ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸಲ್ಲಿ ಸಿಂಪಲ್ಲಾಗಿ ಸ್ಮಾರ್ಟಾಗಿ ಡ್ರೆಸ್ ಮಾಡಿ ಅವ್ರನ್ನ ಎಂಜಾಯ್ ಮಾಡೋದು ನೀವು ಎಂಜಾಯ್ ಮಾಡಿ. ಹೀಗೆ ಯಾರಿಗೆ ಯಾವ ರೀತಿಯಾದ ಲಾಂಗ್ ಸ್ಕರ್ಟ್ಸ್ ಬೇಕಾದರೂ ಮ್ಯಾಚ್ ಮಾಡ್ಕೊಳ್ಬಹುದು. ನೀವು ಹಬ್ಬಕ್ಕೆಂದು ಡ್ರೆಸ್ಗಳನ್ನು ಖರೀದಿ ಮಾಡುವ ಮುನ್ನ ಹೇಗೆಲ್ಲ ಕಲರ್ ಕಾಂಬಿನೇಷನ್ನಲ್ಲಿ ಲಾಂಗ್ ಸ್ಕರ್ಟ್ಸ್ ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದು ನಿಮಗೆ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ನಿಮಗಿದು ಇಷ್ಟ ಆಗಿದ್ರೆ ಒಂದು ಬಾರಿ ಟ್ರೈ ಮಾಡಿ.